ನಾಡಿನ ಸಮಸ್ತ ಜನತೆಗೆ ಮಂಗಳಕರವಾದ ಶ್ರೀ ಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ತಾಯಿ ಶ್ರೀ ಮಹಾಲಕ್ಷ್ಮಿಯು ನಿಮ್ಮ ಹಾಗೂ ನಿಮ್ಮ ಮನೆಗಳಲ್ಲಿ ನೆಲೆಸಿ ನಿಮ್ಮ ಮತ್ತು ನಿಮ್ಮ ಕುಟುಂಬದವರಿಗೆ ಸುಖ, ಶಾಂತಿ, ನೆಮ್ಮದಿ, ಸಕಲ ಭಾಗ್ಯವನ್ನು ಕಲ್ಪಿಸಲಿ ಎಂದು ಕೋರಿಕೊಳ್ಳುತ್ತಿದ್ದೇನೆ. ನಾನು ನಿಮ್ಮ ಹೂನಾಡು ಅಭಿಲಾಷ್. ಜೈ ಶ್ರೀರಾಮ್. ಎಲ್ಲರಿಗೂ ಕೂಡ ಶುಭವಾಗಲಿ. ಈ ದಿನ ವರಮಹಾಲಕ್ಷ್ಮಿ ಹಬ್ಬ ಇರುವುದರಿಂದಾಗಿ ಜಾಸ್ತಿ ವರ್ಕೌಟ್ ಏನು ಮಾಡಲಿಲ್ಲ, ಸ್ವಲ್ಪ ವರ್ಕೌಟ್ ಮಾತ್ರ ಮಾಡಿದೆ. ಅದು ಬ್ಯಾಕ್ ಆ್ಯಂಡ್ ಶೋಲ್ಡರ್ಗೆ ನೋಡಿ ಯಾವ ಥರ ವರ್ಕೌಟ್ ಮಾಡ್ತಾ ಇದ್ದೀನಿ. ಒಂದೊಂದು ವರ್ಕೌಟು 3 ಸೆಟ್ಟಾಗಿ ವರ್ಕೌಟ್ ಮಾಡಿದೆ. ಯಾವ ಥರ ಮಾಡ್ತಾ ಇದ್ದೀನಿ ಅಂತ ನೋಡಿ. ನೀವು ಕೂಡ ಈ ಥರ ಮಾಡಿ ಬಾಡಿ ಫಿಟ್ನೆಸ್ ಮಾಡ್ಕೊಳ್ಳಿ. ತುಂಬ ನ್ಯಾಚುರಲ್ ಆಗಿ ಸ್ವಲ್ಪ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಫಿಟ್ ಆಗೋ ಥರ ವರ್ಕೌಟ್ ಮಾಡ್ಕೊಳ್ಳಿ. ನಿಮ್ಮ ಬಾಡಿ ಫಿಟ್ ಆಗಿದ್ರೆ ಯಾವುದೇ ಥರ ಕಾಯಿಲೆ ಕಟಾರೆಗಳು ಯಾವೂ ಬರುವುದಿಲ್ಲ. ಏನು ಅಂದ್ಕೊಂಡಿದ್ದೀರೋ ಅದು ಸಾಧನೆ ಮಾಡೋದಕ್ಕೆ ಒಂದು ದಾರಿ ದೀಪವಾಗುತ್ತದೆ. ಇದು ಬಾಡಿ ಫಿಟ್ ಆಗಿದ್ರೆ ನೋಡಿ, ಯಾವುದೇ ವರ್ಕೌಟ್ ಮಾಡಿದ್ರು ಕೂಡ ಒಂದೊಂದು ವರ್ಕೌಟು 3 ಸೆಟ್ಟಾಗಿ ಮಾಡ್ಕೊಳ್ಳಿ. ನಾನು ಕೂಡ ಅದೇ ಥರ ಮಾಡ್ತೀನಿ. ಅದನ್ನು ಒಂದೊಂದು ಸೆಟ್ ಮಾತ್ರ ವರ್ಕೌಟ್ ಮಾಡಿರೋದು ಮಾತ್ರ ಇದರಲ್ಲಿ ಗ್ರೂಪಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಸಕ್ಸಸ್ ಆಗೋದಕ್ಕೆ ಒಂದು ದಾರಿ ದೀಪವಾಗಿ ಫಿಟ್ನೆಸರ್ ಆಗಿ ಇರ್ತೀನಿ. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾನು ನಿಮ್ಮ ಹೂನಾಡು ಅಭಿಲಾಷ್. ಎಲ್ಲರಿಗೂ ಕೂಡ ಶುಭವಾಗಲಿ. ಎಲ್ಲ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಕೂಡ ಶುಭವಾಗಲಿ. ಜೈ ಶ್ರೀರಾಮ್. ಮತ್ತು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದೆ. ನವಮ್ಮ ಪೂಜೆ ಮಾಡ್ತಾಯಿದ್ರು. ಆಮೇಲೆ ನವಮ್ಮ ಹೋಗಿ ಒಬ್ಬಟ್ಟು ಮಾಡ್ಕೋಗು, ನಿನ್ಗೆ ಎಷ್ಟು ಬೇಕೋ ಅಷ್ಟು ಅಂದರು. ನಾನು ಹೋಗಿ ಒಬ್ಬಟ್ಟು ಮಾಡೋಕ್ಕೆ ಹೋದೆ. ನೋಡಿ, ಫಸ್ಟ್ ಎಲ್ಲ ಒಬ್ಬಟ್ಟು ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕೋ ಅವೆಲ್ಲ ಒಂದು ಹತ್ರ ಇಟ್ಕೊಂಡು, ಮತ್ತು ಒಬ್ಬಟ್ಟು ಕನಕದಲ್ಲಿ ಹೂರಣ ಇಟ್ಟು ಒಬ್ಬಟ್ಟು ಯಾವ ಥರ ಆಡ್ತಾಯಿದ್ದೀನಿ ನೋಡಿ. ಒಬ್ಬಟ್ಟು ತಟ್ಟಿ ಮತ್ತು ಒಲೆ ಹಚ್ಚಿ ಅದಕ್ಕೆ ಅದು ಹೆಂಗೆ ಸ್ವಲ್ಪ ಕಾದಿದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಬ್ಬಟ್ಟು ಹಾಕಿದೆ. ಫಸ್ಟ್ ಒಬ್ಬಟ್ಟು ಕಿತ್ತೋಯ್ತು. ಅದು ಏಕೆ ಅಂದರೆ ಕನಕ ಚೆನ್ನಾಗಿ ನೆಂದಿರಲಿಲ್ಲ. ತಿರ್ಗಿ ಆಮೇಲೆ ನೆಕ್ಸ್ಟ್ ಒಬ್ಬಟ್ಟು ಸ್ವಲ್ಪ ಹಿಂಗೆ ಮಾಡಿದೆ. ನೋಡಿ, ಚೆನ್ನಾಗಿ ಬಂತು. ಮತ್ತು ಹಾಲು ಮತ್ತು ಒಬ್ಬಟ್ಟು ತಿಂದು ಮತ್ತು ನಾನು ಒಂದು 10 ಮಾಡಿದೆ. ಆಮೇಲೆ ನಮ್ಮಮ್ಮ ಪೂಜೆ ಮಾಡ್ತಾಯಿದ್ರು, ಅದನ್ನು ನೋಡ್ಕೊಂಡು ಕೂತಿದ್ದೆ. ಯಾವ ಥರ ಪೂಜೆ ಮಾಡ್ತಾಯಿದ್ದಾರೆ ನೋಡಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದಾಗಿ ಎಲ್ಲರಿಗೂ ಕೂಡ ಶುಭವಾಗಲಿ. ಜೈ ಶ್ರೀರಾಮ್.